ಇವತ್ತಿನ ಚಾಪ್ಟರ್ ಈಸ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. ಇದು ಮೊದಲನೇ ಚಾಪ್ಟರ್ ನಮ್ಮ PU2 ಅಲ್ಲಿ. ಸೊ ಇದು ಯಾವ ಅಂಡರ್ ಬರುತ್ತೆ? ಸೊ ನಾನು ಆಲ್ರೆಡಿ ಹೇಳಿದ್ದೆ ಯಾವ ಅಂಡರ್ ಬರುತ್ತೆ ಇದು ಅಂತ. ಸೊ ಇದು ಪ್ರೋಗ್ರಾಮಿಂಗ್ ಪಾರ್ಟ್ ಅಂಡರ್ ಬರುತ್ತೆ ಅಲ್ವಾ? ಸೊ ಇದು ಫಸ್ಟ್ ಚಾಪ್ಟರ್ ಬರುವಂತದ್ದು ಪ್ರೋಗ್ರಾಮಿಂಗ್ ಪಾರ್ಟು. ಸೊ ಅಂದ್ರೆ ಇದರಲ್ಲಿ ಪ್ರೋಗ್ರಾಮಿಂಗ್ ಇರುತ್ತೆ. ಸೊ ಈ ಫಸ್ಟ್ ಚಾಪ್ಟರ್ ಅಲ್ಲಿ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ಸ್ ಬಂದೇ ಬರುತ್ತೆ. ಸೊ ಈ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಲ್ಲಿ ಏನೇನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದೆ, ಮತ್ತೆ ಏನೇನ್ ಫಸ್ಟ್ ಇಂದ ನಾವು ಏನೇನ್ ಕಲಿಬೇಕು, ಇದರ ಮಾರ್ಕ್ಸ್ ವೇಟೇಜ್ ಏನು ಎಲ್ಲ ನೋಡ್ತಾ ಬರೋಣ. ಓಕೆ, ಸೊ ಪೂರ್ವಿ ಗುಡ್ ಮಾರ್ನಿಂಗ್ ಅಂದಿರೆ ಗುಡ್ ಮಾರ್ನಿಂಗ್. ಸೊ ಗೈಸ್, ಫಸ್ಟ್ಲಿ ಈ ಚಾಪ್ಟರ್ ಟು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್, ಇದು ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ ಇರುತ್ತೆ ಈ ಚಾಪ್ಟರ್ ಅಲ್ಲಿ. ಸೊ ಏನೇನ್ ಮಾರ್ಕ್ಸ್ ವೇಟೇಜ್ ಇದೆ ಈ ಚಾಪ್ಟರ್ ಅಲ್ಲಿ ನೋಡ್ತಾ ಬರೋಣ. ಸೊ ವಿ ಜಸ್ಟ್ ಸಿ ದ ಮಾರ್ಕ್ಸ್ ವೇಟೇಜ್ ಫಸ್ಟ್. ಸೊ ನಮ್ಮ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಲ್ಲಿ ನೆನ್ನೆ ತಾನೇ ಮಾರ್ಕ್ಸ್ ವೇಟೇಜ್, ನೆನ್ನೆ ಮೊನ್ನೆ ಎಲ್ಲ ಬ್ಲೂ ಪ್ರಿಂಟ್ ಎಲ್ಲ ಹೇಳಿದೀನಿ. ಬಟ್ ಸ್ಟಿಲ್ ಮತ್ತೆ ಹೇಳ್ತಾ ಇದೀನಿ, ಮಾರ್ಕ್ಸ್ ವೇಟೇಜ್ ಈ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಚಾಪ್ಟರ್ ಅಲ್ಲಿ 1 MCQ ಬರುತ್ತೆ, ದಟ್ ಇಸ್ ಫಾರ್ 1 ಮಾರ್ಕ್. 1 ಫಿಲ್ ಇನ್ ದ ಬ್ಲಾಂಕ್ ಬರುತ್ತೆ, ಅಗೇನ್ 1 ಮಾರ್ಕ್. 1 3 ಮಾರ್ಕರ್ ಬರುತ್ತೆ, ದಟ್ ಇಸ್ 3 ಮಾರ್ಕ್ಸ್. ಸೊ ಎಷ್ಟು ಮಾರ್ಕ್ಸ್ ಅಪ್ಪ ಟೋಟಲ್ ಈ ಚಾಪ್ಟರ್ ಅಲ್ಲಿ? ಓನ್ಲಿ 5 ಮಾರ್ಕ್ಸ್. ಮೇನ್ 5 ಮಾರ್ಕ್ಸ್ ಬರುತ್ತೆ ಈ ಚಾಪ್ಟರ್ ಇಂದ. ಓಕೆ, ಸೊ ಏನೇನ್ ಕಲಿಬೇಕು ಇದರಲ್ಲಿ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ ಏನ್ ಇಂಪಾರ್ಟೆಂಟ್, ಥಿಯರಿ ಏನ್ ಕಲಿಬೇಕು, ಇದೆಲ್ಲ ನೋಡ್ತಾ ಬರೋಣ. ಎಸ್ ಸ್ನೇಹ, ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಟು ಎವ್ರಿ ಒನ್. ಸೊ ಏನಪ್ಪ ಕಲಿಯೋದು ಈ ಚಾಪ್ಟರ್ ಅಲ್ಲಿ? ಫಸ್ಟ್ ಇಂಟ್ರೊಡಕ್ಷನ್ ಇಂದ ಹೋಗೋಣ. ಸೊ ಏನೇನ್ ಕಾನ್ಸೆಪ್ಟ್ಸ್ ಇದೆ ನಾನು ಹೇಳ್ಬಿಡ್ತೀನಿ ಈ ಚಾಪ್ಟರ್ ಅಲ್ಲಿ. ಫಸ್ಟ್ ಮೇನ್ ಕಾನ್ಸೆಪ್ಟ್ಸ್, ಮತ್ತೆ ಏನ್ ಗೊತ್ತಿರ್ಬೇಕು ನಿಮ್ಗೆ ಈ ಚಾಪ್ಟರ್ ಕಲಿಯೋಕೆ. ಸೊ ಈ ಚಾಪ್ಟರ್ ಕಲಿಯೋಕೆ ಬೇಸಿಕ್ಸ್ ಆಫ್ ಪೈಥಾನ್ ಪ್ರೋಗ್ರಾಮಿಂಗ್ ಗೊತ್ತಿದ್ರೆ ಒಳ್ಳೇದು, ಫಂಕ್ಷನ್ಸ್ ಕಾನ್ಸೆಪ್ಟ್ ಗೊತ್ತಿದ್ರೆ ಒಳ್ಳೇದು PU1 ಇಂದ, ಮತ್ತೆ ಫ್ಲೋ ಆಫ್ ಕಂಟ್ರೋಲ್ ಗೊತ್ತಿದ್ರೆ ಇನ್ನ ಉತ್ತಮ, ಇನ್ನ ಈಸಿ ಆಗ್ತಾ ಬರುತ್ತೆ ಚಾಪ್ಟರ್. ಓಕೆ, ಸೊ ನೋ ನೀಡ್ ಟು ವರಿ. ಯಾರ್ಯಾರಿಗೆ ಸರ್ ಫ್ಲೋ ಆಫ್ ಕಂಟ್ರೋಲ್ ಸ್ವಲ್ಪ ಕನ್ಫ್ಯೂಷನ್ ಇದೆ, ಸರ್ ಫಂಕ್ಷನ್ ಸ್ವಲ್ಪ ಕನ್ಫ್ಯೂಷನ್ ಇದೆ ಅಂದ್ರೂ ತೊಂದರೆ ಇಲ್ಲ. ಸೊ ಮತ್ತೆ ರಿವೈಸ್ ಮಾಡೋಣ, ಏನೂ ಪ್ರಾಬ್ಲಮ್ ಇಲ್ಲ. ಸೊ ವಿ ವಿಲ್ ಡೂ ಎವ್ರಿಥಿಂಗ್ ಇನ್ ದಿಸ್ ಬ್ಯಾಚ್, ಆಯ್ತಾ? ಓಕೆ, ಖುಷಿ ಅವರು ಹೌ ಟು ಜಾಯಿನ್ ಥ್ರೂ ಲ್ಯಾಪ್ಟಾಪ್ ಅಂತ ಹೇಳ್ತಿದ್ದಾರೆ. ಸೊ ಲ್ಯಾಪ್ಟಾಪ್ ಇಂದ ಜಾಯಿನ್ ಆಗಕ್ಕೆ ಯು ಹ್ಯಾವ್ ಟು ಡೌನ್ಲೋಡ್, ಈಗ ನಿಮ್ಮ ಪ್ಲೇ ಸ್ಟೋರ್ ಇಂದ ಟ್ರೈ ಟು ಡೌನ್ಲೋಡ್ ದಿಸ್ ಪರೀಕ್ಷೆ ಆಪ್. ಸೊ ನಿಮ್ಮ ಆಪ್ ಸ್ಟೋರ್ ಅಲ್ಲಿ ಅಥವಾ ಪ್ಲೇ ಸ್ಟೋರ್ ಅಲ್ಲಿ ಪರೀಕ್ಷಾ ಆಪ್ ಸಿಗುತ್ತೆ. ಐ ಗೆಸ್ ಆಪ್ ಸ್ಟೋರ್ ಅಲ್ಲಿ ಸಿಗಲ್ಲ, ಪ್ಲೇ ಸ್ಟೋರ್ ಅಲ್ಲಿ ನಿಮಗೆ ಸಿಗುತ್ತೆ. ಸೊ ಪ್ಲೇ ಸ್ಟೋರ್ ಅಲ್ಲಿ ಒಂದ್ಸಲಿ ಹೋಗಿ ಜಸ್ಟ್ ಟ್ರೈ ಟು ಡೌನ್ಲೋಡ್ ಪರೀಕ್ಷಾ ಆಪ್ ಇಂದ ಮತ್ತೆ ನೀವು ವೆಬ್ಸೈಟ್ ಮುಖಾಂತರನೇ ಡೌನ್ಲೋಡ್, ಐ ಮೀನ್ ನೀವು ಆಪ್ ಡೌನ್ಲೋಡ್ ಮಾಡಿ ಆದ್ಮೇಲೆ ಲೈವ್ ಸೆಕ್ಷನ್ ಹೋಗಿ ಈ ಕ್ಲಾಸ್ ನ ಜಾಯ್ನ್ ಆಗ್ಬೋದು. ಓಕೆನಾ? ಸೊ ಎಸ್, ಇನ್ನೊಂದು ಟಿವಿಯಿಂದ ಕೂಡ ಕೇಳ್ತಿದ್ರಿ, ಟಿವಿಯಲ್ಲಿ ಕೂಡ ಅದೇ ರೀತಿ ಆಂಡ್ರಾಯ್ಡ್ ಟಿವಿ ಇರೋರಿಗೆ. ಸೊ ಟ್ರೈ ಡೌನ್ಲೋಡಿಂಗ್ ದಿ ಆಪ್ ಡೌನ್ಲೋಡ್ ಮಾಡಿ ಆದ್ಮೇಲೆ ಲೈವ್ ಸೆಕ್ಷನ್ ಇಂದ ನೀವು ಜಾಯ್ನ್ ಆಗ್ಬೋದು. ಓಕೆ, ಸೊ ಗೈಸ್, ಇವತ್ತಿನ ಫಸ್ಟ್ ಸೆಷನ್ ಅಲ್ಲಿ ಏನೇನ್ ಟಾಪಿಕ್ಸ್ ಇದೆ ನೋಡ್ತಾ ಬರೋಣ. ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಲ್ಲಿ ಫಸ್ಟ್ ನಾವು ಇಂಟ್ರೊಡಕ್ಷನ್ ಟು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಕಲಿಯೋಣ. ನೆಕ್ಸ್ಟ್ ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ ಅಂದ್ರೆ ಏನು, ಯೂಸರ್ ಡಿಫೈನ್ಡ್ ಎಕ್ಸೆಪ್ಷನ್ಸ್ ಅಂದ್ರೆ ಏನು, ಸೊ ಎಕ್ಸೆಪ್ಷನ್ಸ್ ನ ಹೆಂಗೆ ಹ್ಯಾಂಡಲ್ ಮಾಡೋದು, ಪೈಥಾನ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಂದ್ರೆ ಸಿಂಟ್ಯಾಕ್ಸ್ ಆಫ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಹೆಂಗ್ ಬರುತ್ತೆ. ಸೊ ಲಾಸ್ಟ್ಲಿ ಕ್ಯಾಚಿಂಗ್ ಎಕ್ಸೆಪ್ಷನ್ ಹೆಂಗೆ ನಾವು ಹಿಡಿಯೋದು, ಅಂಡ್ ಫೈನಲಿ ಕ್ಲಾಸ್ ಬಗ್ಗೆನೂ ಕಲಿಯೋಣ. ಸೊ ಫೈನಲಿ ಕ್ಲಾಸ್ ಮತ್ತೆ ಕ್ಯಾಚಿಂಗ್ ಎಕ್ಸೆಪ್ಷನ್ಸ್ ಇವೆರಡು ರಿಲೇಟ್ ಆಗಿರುವಂತಹ ಕಾನ್ಸೆಪ್ಟ್ಸ್. ಓಕೆ, ಸೊ ಫಸ್ಟ್ ಯಾವ್ದಪ್ಪ ಕಲಿಯೋದು ನಾವು? ಇಂಟ್ರೋ ಟು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. ಸೊ ಇಂಟ್ರೋ ಟು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಲ್ಲಿ ಏನ್ ಮಾಡೋದು, ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಂದ್ರೆ ಏನು, ಎಕ್ಸೆಪ್ಷನ್ಸ್ಗೆ ಎಕ್ಸಾಂಪಲ್ಸ್ ಏನು, ಆಮೇಲೆ ನಿಮ್ಗೆ ಡಿಫರೆಂಟ್ ಟೈಪ್ಸ್ ಆಫ್ ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ ಏನೇನ್ ಬರುತ್ತೆ, ಇದೆಲ್ಲ ಫಸ್ಟ್ ಟು ಸೆಕೆಂಡ್ ಕಾನ್ಸೆಪ್ಟ್ಸ್ ಅಲ್ಲಿ ಕಲಿಯೋಣ ವಿತ್ ಸಮ್ ಎಕ್ಸಾಂಪಲ್ಸ್ ಆಫ್ ಕೋರ್ಸ್, ಆಯ್ತಾ? ಸೊ ಏನೇ ಡೌಟ್ಸ್ ಇದ್ರು ಡೋಂಟ್ ಹೆಸಿಟೇಟ್, ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ. ಯಾವುದೇ ಕಾನ್ಸೆಪ್ಟ್ ಕಷ್ಟ ಆಗ್ತಿದ್ರು ಮೆಸೇಜ್ ಮಾಡಿ, ಸೊ ನಾನು ಅದನ್ನ ನಿಮ್ಗೆ ಹೇಳ್ತೀನಿ. ಓಕೆ ಸರ್, ಲ್ಯಾಪ್ಟಾಪ್ ಅಲ್ಲಿ ಸ್ಟಡಿ ಡಾಟ್ ಪರೀಕ್ಷೆಗೆ ಲಾಗಿನ್ ಆಗಬೇಕು ಅಷ್ಟೇ. ಓಕೆ, ಅರ್ಜುನ್ ಅವರು ಒಂದು ಸೊಲ್ಯೂಷನ್ ಕೊಡ್ತಿದ್ದಾರೆ. ಐ ಗೆಸ್ ಸ್ಟಡಿ ಡಾಟ್ ಪರೀಕ್ಷೆಯಲ್ಲಿ ನೀವು ಲಾಗಿನ್ ಆದ್ರೆ ಐ ಗೆಸ್ ಯು ಕ್ಯಾನ್ ವಾಚ್ ದ ಕ್ಲಾಸ್ ಥ್ರೂ ಲ್ಯಾಪ್ಟಾಪ್. ಒಂದ್ಸಲಿ ಟ್ರೈ ಮಾಡಿ, ನಾನು ಟ್ರೈ ಮಾಡಿಲ್ಲ. ಐ ಗೆಸ್ ಸ್ಟಡಿ ಡಾಟ್ ಪರೀಕ್ಷೆ ವೆಬ್ಸೈಟ್ ಅಲ್ಲಿ ಕೂಡ ನೀವು ಲೈವ್ ಕ್ಲಾಸ್ ನ ಜಾಯ್ನ್ ಆಗ್ಬೋದು. ಓಕೆ, ಸೊ ಯಾರ್ಯಾರು ಕೇಳ್ತಾ ಇದ್ರಿ, ಸ್ಟಡಿ ಡಾಟ್ ಪರೀಕ್ಷೆ ವೆಬ್ಸೈಟ್ ಮುಖಾಂತರ ಕೂಡ ನೀವು ನಮ್ಮ ಕ್ಲಾಸ್ ನ ವಾಚ್ ಮಾಡಬಹುದು. ಸೊ ನಾನು ಲಾಗಿನ್ ಆಗಿರೋದು ಸ್ಟಡಿ ಡಾಟ್ ಪರೀಕ್ಷೆ ಓನ್ಲಿ, ನಾನು ಚೆಕ್ ಮಾಡ್ಬಿಡ್ತೀನಿ. ಐ ಗೆಸ್ ಇಸ್ ದ ಸೇಮ್ ವೆಬ್ಸೈಟ್, ಸ್ಟಡಿ ಡಾಟ್ ಪರೀಕ್ಷೆಯಿಂದಾನೇ ನಾನು ಲಾಗಿನ್ ಆಗಿರೋದು. ಸೊ ಎಸ್, ಇಟ್ಸ್ ಥ್ರೂ ಸ್ಟಡಿ ಡಾಟ್ ಪರೀಕ್ಷೆ ಓನ್ಲಿ ನೀವು ಲಾಗಿನ್ ಆಗ್ಬೋದು. ಓಕೆ, ಸೊ ಇಲ್ಲ ಅಂದ್ರೆ ಆಪ್, ಐ ಡೋಂಟ್ ನೋ, ಆಪ್ ನಾನು ಟೆಸ್ಟ್ ಮಾಡಿಲ್ಲ. ಡೌನ್ಲೋಡ್ ಮುಖಾಂತರ ಆಪ್ ಇಂದ ಡೌನ್ಲೋಡ್ ಮಾಡಿ ಮತ್ತೆ ನೋಡೋದು ಲೈವ್ ಕ್ಲಾಸ್ ನ ಥ್ರೂ ದ ಸಿಸ್ಟಮ್ ನಾನು ಚೆಕ್ ಮಾಡಿಲ್ಲ. ಒಂದ್ಸಲಿ ಥ್ರೂ ದ ಸಿಸ್ಟಮ್ ಯಾರು ಚೆಕ್ ಮಾಡೋರಿದ್ರೆ ಜಸ್ಟ್ ಚೆಕ್ ಮಾಡಿ. ಇಲ್ಲ, ಐ ಗೆಸ್ ಸ್ಟಡಿ ಡಾಟ್ ಪರೀಕ್ಷೆ ವೆಬ್ಸೈಟ್ ಇಂದ ನೀವು ಲಾಗಿನ್ ಆಗ್ಬೋದು. ಓಕೆ, ಸೊ ಹೀಗೆ ನಮ್ಮ ಫಸ್ಟ್ ಕ್ಲಾಸ್ ನ ಸ್ಟಾರ್ಟ್ ಮಾಡ್ಬೋಣ. ಸೊ ಫಸ್ಟ್ ಕಾನ್ಸೆಪ್ಟ್ ಬಂದು ಈ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಚಾಪ್ಟರ್ ಅಲ್ಲಿ ಇಂಟ್ರೊಡಕ್ಷನ್. ಸೊ ಇಂಟ್ರೊಡಕ್ಷನ್ ಅಲ್ಲಿ ಫಸ್ಟ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಏನು ಅಂತ ತಿಳ್ಕೊಂಡ್ಬಿಡೋಣ. ಸೊ ಫಸ್ಟ್ ಪಾಯಿಂಟ್, ಇಂಟ್ರೋ ಟು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಲ್ಲಿ, ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇಸ್ ಅ ಫೀಚರ್ ಇನ್ ಪೈಥಾನ್ ದಟ್ ಅಲೌಸ್ ಅಸ್ ಟು ಹ್ಯಾಂಡಲ್ ಎರರ್ಸ್ ಅಂಡ್ ಪ್ರಿವೆಂಟ್ ದ ಪ್ರೋಗ್ರಾಮ್ ಫ್ರಮ್ ಕ್ರಾಶಿಂಗ್.
ಸೊ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ ಇದು ಒಂದು ಕ್ಯಾರೆಕ್ಟರಿಸ್ಟಿಕ್, ಇಟ್ ಇಸ್ ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ಪೈಥಾನ್ ಅಥವಾ ನೀವು ಫೀಚರ್ ಆಫ್ ಪೈಥಾನ್ ಅಂತ ಹೇಳ್ಬೋದು. ಏನ್ ಮಾಡುತ್ತೆ ಈ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗು? ಸೊ ನಮ್ಗೆ ಎಕ್ಸೆಪ್ಷನ್ಸ್ ನ ಹ್ಯಾಂಡಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಏನಕ್ಕೆ ಎಕ್ಸೆಪ್ಷನ್ಸ್ ನ ಹ್ಯಾಂಡಲ್ ಮಾಡಬೇಕು? ಪ್ರೋಗ್ರಾಮ್ ಕ್ರಾಶ್ ಆಗುತ್ತೆ, ನಾವು ಹ್ಯಾಂಡಲ್ ಮಾಡಿಲ್ಲ ಅಂದ್ರೆ ಪ್ರೋಗ್ರಾಮ್ ಕ್ರಾಶ್ ಆಗುತ್ತೆ. ಈಗ ಎಕ್ಸಾಂಪಲ್, ನೀವು ಸಿಂಟ್ಯಾಕ್ಸ್ ಎರರ್ ಬಂದ್ರೆ ಏನ್ ಮಾಡ್ತೀರಾ ನೀವು? ಸಿಂಟ್ಯಾಕ್ಸ್ ಎರರ್ ಅಥವಾ ಗ್ರಾಮರ್ ಮಿಸ್ಟೇಕ್ಸ್ ನೀವೇನಾದ್ರೂ ಮಾಡಿದ್ರೆ, ಎಕ್ಸಾಂಪಲ್ ಪ್ರಿಂಟ್ ಸ್ಟೇಟ್ಮೆಂಟ್ ಅಲ್ಲಿ ಲೆಟ್ಸ್ ಸೇ ನೀವು ಡಬಲ್ ಕೋಟ್ಸ್ ಓಪನ್ ಮಾಡಿದಿರಾ ಹಾಯ್ ಅಂತ, ಬಟ್ ಡಬಲ್ ಕೋಟ್ ಕ್ಲೋಸ್ ಮಾಡಿಲ್ಲ. ಕ್ಲೋಸ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ? ನಿಮ್ಗೆ ಹೇಳತ್ತಲ್ವಾ, ಸೊ ನಮ್ಮ ಇಂಟರ್ಪ್ರೆಟರ್ ಈ ಲೈನ್ ಅಲ್ಲಿ ಎರರ್ ಇದೆ ಅಂತ ಹೇಳುತ್ತೆ. ಸೊ ನೀವ್ ಆವಾಗ ಸಿಂಟ್ಯಾಕ್ಸ್ ಎರರ್ ನ ಕ್ಲಿಯರ್ ಮಾಡಿ ಪ್ರೋಗ್ರಾಮ್ ನ ಎಕ್ಸಿಕ್ಯೂಟ್ ಮಾಡ್ತೀರಾ. ಬಟ್ ಎಕ್ಸೆಪ್ಷನ್ಸ್ ಬಂದ್ರೆ ಏನ್ ಮಾಡೋದು? ಅಥವಾ ರನ್ ಟೈಮ್ ಎರರ್ಸ್ ಬಂದ್ರೆ ಏನ್ ಮಾಡೋದು? ಅದೇ ರೀತಿ ಎಕ್ಸೆಪ್ಷನ್ಸ್ ಬಂದ್ರೆ ನಾವು ಹ್ಯಾಂಡಲ್ ಮಾಡಬೇಕು. ಸಿ, ಒಂದ್ ನೆನ್ಪಿಟ್ಕೊಳ್ಳಿ, ಎಕ್ಸೆಪ್ಷನ್ಸ್ ಅಲ್ಲಿ ಮೋಸ್ಟ್ ಆಫ್ ದ ಟೈಮ್ ಸಿಂಟ್ಯಾಕ್ಸ್ ಕರೆಕ್ಟ್ ಆಗೇ ಇರುತ್ತೆ. ಸಿಂಟ್ಯಾಕ್ಸ್ ವಿಲ್ ಬಿ ಕರೆಕ್ಟ್. ಸೊ ಸಿಂಟ್ಯಾಕ್ಸ್ ಪ್ರಾಬ್ಲಮ್ ಇರೋದಿಲ್ಲ ಇಲ್ಲಿ. ಇಲ್ಲಿ ಪ್ರಾಬ್ಲಮ್ ಇರೋದು ನೀವು ಬರ್ದಿರುವಂತ ಕೋಡು ಎಕ್ಸಿಕ್ಯೂಟ್ ಆಗೋದಿಲ್ಲ, ಅದೇ ಪ್ರಾಬ್ಲಮ್. ಸೊ ನಾವ್ ಏನ್ ಮಾಡ್ಬೇಕು? ಸಿಂಟ್ಯಾಕ್ಸ್ ಕರೆಕ್ಟ್ ಮಾಡ್ಕೊಂಡು ಕೂತ್ಕೊಳ್ಳಕ್ ಆಗಲ್ಲ. ಇಲ್ಲಿ ಸಿಂಟ್ಯಾಕ್ಸ್ ಕರೆಕ್ಟ್ ಆಗೇ ಇರುತ್ತೆ ಮೋಸ್ಟ್ ಆಫ್ ದ ಟೈಮ್ಸ್ ಎಕ್ಸೆಪ್ಷನ್ಸ್ ಬಂದಾಗ. ಸೊ ನಮ್ಗೆ ಸಿಂಟ್ಯಾಕ್ಸ್ ಎರರ್ ಅಂದ್ರೆ ಲೈನ್ ಬೈ ಲೈನ್ ಎರರ್ ಹುಡ್ಕಕ್ ಆಗಲ್ಲ. ಸೊ ಇಲ್ಲಿ ಕ್ಲಿಯರ್ ಮಾಡಬೇಕು ಅಂದ್ರೆ ಒಂದೇ ಪ್ರೋಸೆಸ್ ಇರೋದು, ಹ್ಯಾಂಡಲ್ ಮಾಡಬೇಕು. ಹೆಂಗ್ ಹ್ಯಾಂಡಲ್ ಮಾಡೋದು? ಸೊ ಹೆಂಗ್ ಹ್ಯಾಂಡಲ್ ಮಾಡೋದು ಅಂತ ಸಿಂಟ್ಯಾಕ್ಸ್ ಬಂದಾಗ ನಾನು ಹೇಳ್ತೀನಿ. ಓಕೆ, ಸೊ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಂದ್ರೆ ಏನು? ಮೇನ್ಲಿ ಇದು ಒಂದು ಫೀಚರ್ ಆಫ್ ಪೈಥಾನ್. ಇದು ಏನಕ್ಕೆ ಯೂಸ್ ಮಾಡ್ಬೇಕು ನಾವು? ಪ್ರೋಗ್ರಾಮ್ ಕ್ರಾಶ್ ಆಗೋದನ್ನ ಪ್ರಿವೆಂಟ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ಬೇಕಾಗುತ್ತೆ. ಓಕೆ, ಸೊ ಎರರ್ಸ್ ಅಂದ್ರೆ ಏನು? ಎರರ್ಸ್ ಆರ್ ಪ್ರಾಬ್ಲಮ್ಸ್ ಡ್ಯೂ ಟು ವಿಚ್ ದ ಪ್ರೋಗ್ರಾಮ್ ವಿಲ್ ಸ್ಟಾಪ್ ದಿ ಎಕ್ಸಿಕ್ಯೂಷನ್. ಸೊ ಎರರ್ಸ್ ಅಂದ್ರೆ, ಸೊ ಮಿಸ್ಟೇಕ್ಸ್ ಮಾಡ್ತೀವಲ್ಲ, ಪ್ರೋಗ್ರಾಮರ್ ಮಿಸ್ಟೇಕ್ಸ್ ಮಾಡ್ತಾರಲ್ಲ, ಅದರಿಂದ ನಮ್ಮ ಪ್ರೋಗ್ರಾಮ್ ಹಾಲ್ಟ್ ಆಗುತ್ತೆ. ಸೊ ಈ ಎರರ್ಸ್ ಮಾಡೋದ್ರಿಂದ ಪ್ರೋಗ್ರಾಮ್ ಮುಂದೆ ಹೋಗೋದಿಲ್ಲ, ಎಕ್ಸಿಕ್ಯೂಟ್ ಆಗೋದಿಲ್ಲ. ಸೊ ಈ ಎರರ್ಸ್ ನೆಲ್ಲ ನಾವು ಕ್ಲಿಯರ್ ಮಾಡಿನೇ ಪ್ರೋಗ್ರಾಮ್ ನ ಎಕ್ಸಿಕ್ಯೂಟ್ ಮಾಡಬೇಕು. ಸಿಂಟ್ಯಾಕ್ಸ್ ಎರರ್ ಆದ್ರೂ ಆಗ್ಲಿ, ಎಕ್ಸೆಪ್ಷನ್ಸ್ ಆದ್ರೂ ಆಗ್ಲಿ. ಓಕೆ, ಈಗ ನೆಕ್ಸ್ಟ್ ಪಾಯಿಂಟ್ಗೆ ಬರೋಣ. ಸೊ ಏನಕ್ಕೆ ಎರರ್ಸ್ ಬರುತ್ತೆ ಅಥವಾ ಏನಕ್ಕೆ ನಿಮ್ ಪ್ರೋಗ್ರಾಮ್ ಹಾಲ್ಟ್ ಆಗುತ್ತೆ? ಇಟ್ ಮೇ ಬಿ ಡ್ಯೂ ಟು ಸಿಂಟ್ಯಾಕ್ಸ್, ರನ್ ಟೈಮ್ ಅಥವಾ ಲಾಜಿಕಲ್ ಎರರ್. ಓಕೆ, ಸೊ ಈ ರನ್ ಟೈಮ್ ಎರರ್ಸ್ ನ ಆಲ್ಸೋ ಎಕ್ಸೆಪ್ಷನ್ಸ್ ಅಂತ ಕೂಡ ಕರಿತೀವಿ. ಕನ್ಫ್ಯೂಸ್ ಆಗಬೇಡಿ. ಸೊ ನಮ್ 3 ಟೈಪ್ ಎರರ್ ಇದೆ: ಸಿಂಟ್ಯಾಕ್ಸ್ ಒಂದು, ಲಾಜಿಕಲ್ ಎರರ್ ಒಂದು, ರನ್ ಟೈಮ್ ಎರರ್ಸ್ ಒಂದು. ಈ ರನ್ ಟೈಮ್ ಎರರ್ಸ್ ನೇ ನಾವು ಇವಾಗ ಕಲಿತಿರೋದು. ರನ್ ಟೈಮ್ ಎರರ್ಸ್ ನೇ ನಾವು ಎಕ್ಸೆಪ್ಷನ್ಸ್ ಅಂತ ಕೂಡ ಕರೆಯೋದು. ಓಕೆ, ಸೊ ಲಾಜಿಕಲ್ ಎರರ್ ಅಂದ್ರೆ ನೀವೇನಾದ್ರೂ ಮಿಸ್ಟೇಕ್ಸ್ ಮಾಡಿದ್ರೆ ಫಾರ್ಮುಲಾ ಮಿಸ್ಟೇಕ್ಸ್ ಏನಾದ್ರು ಮಾಡಿದ್ರೆ, ಎಕ್ಸಾಂಪಲ್ ಏರಿಯಾ ಆಫ್ ಸರ್ಕಲ್, ನನ್ಗೆ ಗೊತ್ತು ಏರಿಯಾ ಆಫ್ ಸರ್ಕಲ್ ಪೈ ಆರ್ ಸ್ಕ್ವೇರ್ ಅಲ್ವಾ, 3.4 ಇಂಟು ಆರ್ ಇಂಟು ಆರ್. ಸಪೋಸ್ ನಾನು ಫಾರ್ಮುಲಾ ಮಿಸ್ಟೇಕ್ ಮಾಡ್ತೀನಿ, ಆರ್ ಕ್ಯೂಬ್ ಮಾಡ್ಬಿಡ್ತೀನಿ ಆರ್ ಸ್ಕ್ವೇರ್ ಬದಲು, ಆಗ ಲಾಜಿಕಲ್ ಎರರ್ ಆಗುತ್ತೆ. ಅಂದ್ರೆ ಆನ್ಸರ್ ಬರುತ್ತೆ ಬಟ್ ರಾಂಗ್ ಆನ್ಸರ್ ಬರುತ್ತೆ. ಸೊ ನಿಮ್ಮ ಪೈಥಾನ್ ಆನ್ಸರ್ ತಪ್ಪು ಅಂತ ಹೇಳೋದಿಲ್ಲ ಎಲ್ಲೂನು, ಬಟ್ ಆನ್ಸರ್ ಔಟ್ಪುಟ್ ಅಲ್ಲಿ ತಪ್ಪಾಗಿ ಬಂದಿರುತ್ತೆ. ಓಕೆ, ಸೊ ಇದು ಲಾಜಿಕಲ್ ಎರರ್. ಏನಾದ್ರೂ ಮಿಸ್ಟೇಕ್ಸ್ ಮಾಡಿದ್ರೆ ಫಾರ್ಮುಲಾಸ್ ಅಲ್ಲಿ ನಿಮ್ಗೆ ಬರುವಂತ ಎರರ್ಸ್ ಲಾಜಿಕಲ್ ಎರರ್ಸ್. ಸೊ ಐ ಹೋಪ್ ಎಲ್ರಿಗೂ ಅರ್ಥ ಆಯ್ತು ಲಾಜಿಕಲ್ ಎರರ್ ಅಂದ್ರೆ ಏನು, ಸಿಂಟ್ಯಾಕ್ಸ್ ಎರರ್ ಅಂದ್ರೆ ಏನು, ಎಕ್ಸೆಪ್ಷನ್ಸ್ ಅಥವಾ ರನ್ ಟೈಮ್ ಎರರ್ಸ್ ಅಂದ್ರೆ ಏನು. ವೆರಿ ಸಿಂಪಲ್. ಸಿಂಟ್ಯಾಕ್ಸ್ ಎರರ್ ಅಂದ್ರೆ ನೀವು ಗ್ರಾಮರ್ ಅಲ್ಲಿ ಮಿಸ್ಟೇಕ್ ಮಾಡ್ತೀರಾ. ಎಕ್ಸಾಂಪಲ್ ಇಲ್ಲಿ ಪ್ರಿಂಟ್ ಅಲ್ಲಿ ಡಬಲ್ ಕೋಟ್ಸ್ ಮರ್ತೋಗೋದು, ಬ್ರಾಕೆಟ್ಸ್ ಮರ್ತೋಗೋದು, ಇದೆಲ್ಲ ಮಾಡಿದಾಗ ನಿಮಗೆ ಸಿಂಟ್ಯಾಕ್ಸ್ ಎರರ್ಸ್ ಬರುತ್ತೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡೋದು, ಅದರಿಂದ ಸಿಂಟ್ಯಾಕ್ಸ್ ಎರರ್ಸ್ ಬರುತ್ತೆ. ಸೊ ಲಾಜಿಕಲ್ ಎರರ್ಸ್ ಯಾವಾಗ ಬರುತ್ತೆ? ನಾನು ಏನಾದ್ರೂ ಫಾರ್ಮುಲಾ ಕ್ಯಾಲ್ಕುಲೇಷನ್ ಮಾಡುವಾಗ ತಪ್ಪಾಗಿ ಮಾಡಿದ್ರೆ ನನಗೆ ಔಟ್ಪುಟ್ ಬರುತ್ತೆ ಬಟ್ ರಾಂಗ್ ಔಟ್ಪುಟ್ ಬರುತ್ತೆ. ಯಾಕಂದ್ರೆ ನನ್ನ ಪೈಥಾನ್ಗೆ ಇದೇ ಫಾರ್ಮುಲಾ ಸರಿ, ಇದೇ ಫಾರ್ಮುಲಾ ತಪ್ಪು ಅಂತ ಗೊತ್ತಿಲ್ಲ ಅದಕ್ಕೆ. ಓಕೆನಾ? ಸೊ ರನ್ ಟೈಮ್ ಎರರ್ಸ್ ಅಂದ್ರೆ ಎಕ್ಸಿಕ್ಯೂಷನ್ ಆಗುವಾಗ ಬರುವಂತ ಎರರ್ಸ್, ಅಥವಾ ನಾವು ಹೇಳ್ತೀವಿ ರನ್ ಟೈಮ್ ಅಥವಾ ಎಕ್ಸಿಕ್ಯೂಷನ್, ಡ್ಯೂರಿಂಗ್ ಎಕ್ಸಿಕ್ಯೂಷನ್ ಆಗುವಂತ ಎರರ್ಸ್ ಎಕ್ಸೆಪ್ಷನ್ಸ್ ಅಂತ ಹೇಳ್ತೀವಿ. ಮತ್ತೆ ಸಿಂಟ್ಯಾಕ್ಸ್ ಎರರ್ ಯಾವಾಗ ಆಗುತ್ತೆ? ಸೊ ಇದು ಬಿಫೋರ್ ಎಕ್ಸೆಪ್ಷನ್ಸ್ ಅಥವಾ ಬಿಫೋರ್ ಎಕ್ಸಿಕ್ಯೂಷನ್ ಆಗುತ್ತೆ. ನೀವು ಎಕ್ಸಿಕ್ಯೂಟ್ ಮಾಡಕ್ ಮುಂಚೆ ಆಗುವಂತ ಎರರ್ಸ್ ಸಿಂಟ್ಯಾಕ್ಸ್ ಎರರ್ಸ್ ಅಂಡ್ ಲಾಜಿಕಲ್ ಎರರ್ಸ್. ಬಟ್ ಇವಾಗ ಎಕ್ಸೆಪ್ಷನ್ಸ್ ಅಂದ್ರೆ ನಾವು ಎಕ್ಸಿಕ್ಯೂಟ್ ಮಾಡೋ ಟೈಮ್ ಅಲ್ಲಿ ಆಗುವಂತ ಎರರ್ಸ್ ಎಕ್ಸೆಪ್ಷನ್ಸ್. ಸೊ ಯಾವ್ಯಾವ ಎರರ್ಸ್ ಬರ್ಬೋದು? ಫಸ್ಟ್ಲಿ ಸಿಂಟ್ಯಾಕ್ಸ್ ಎರರ್ಸ್. ಏನ್ ಸಿಂಟ್ಯಾಕ್ಸ್ ಎರರ್ ಅಂದ್ರೆ, ಇಟ್ ಅಕರ್ಸ್ when we have not followed the rules or syntax of the particular programming language while writing the program. ಸೊ ನೀವು ರೂಲ್ಸ್ ಫಾಲೋ ಮಾಡಿಲ್ಲ ಅಂದ್ರೆ, ಸೊ ಪ್ರಿಂಟ್ ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡೋದು, ಬ್ರಾಕೆಟ್ ಮರ್ತೋಗೋದು, ಡಬಲ್ ಕೊಟೇಶನ್ ಮಾರ್ಕ್ಸ್ ಮರ್ತೋಗೋದು, ಅಥವಾ ಯಾವುದೋ ಒಂದು ಡೇಟಾ ಟೈಪ್ ರಾಂಗ್ ಆಗಿ ಸ್ಪೆಲ್ ಮಾಡೋದು, ಇದೆಲ್ಲ ಮಾಡಿದಾಗ ನಿಮಗೆ ಬರುವಂತ ಎರರ್ಸ್ ಸಿಂಟ್ಯಾಕ್ಸ್ ಎರರ್ಸ್. ಸೊ ದೀಸ್ ಆರ್ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸ್ ಮೇಡ್ ಅಂತ ಕೂಡ ಹೇಳ್ತೀವಿ. ಆಯ್ತಾ? ಎಕ್ಸಾಂಪಲ್ಸ್ ಏನಿದೆ ಸಿಂಟ್ಯಾಕ್ಸ್ ಎರರ್ಗೆ? ಪ್ಯಾರಂಥೆಸಿಸ್ ಅಂದ್ರೆ ಬ್ರಾಕೆಟ್ ಮರ್ತೋಗೋದು,
ಕೊಟೇಶನ್ ಮಾರ್ಕ್ಸ್ ಸ್ಟಾರ್ಟ್ ಮಾಡಿ ಕೊಟೇಶನ್ ಮಾರ್ಕ್ಸ್ ಕ್ಲೋಸ್ ಮಾಡದಿದ್ರೆ ಬರುವಂತ ಎರರ್ಸ್ ಇದೆಲ್ಲ ಸಿಂಟ್ಯಾಕ್ಸ್ ಎರರ್ಸ್ ಅಂತ ಹೇಳ್ತೀವಿ. ಓಕೆ, ಒಂದು ಸ್ಮಾಲ್ ಎಕ್ಸಾಂಪಲ್ ಕೂಡ ತಗೊಂಡಿ ನಾನು ಸಿಂಟ್ಯಾಕ್ಸ್ ಎರರ್ಗೆ. ಐ ಥಿಂಕ್ ನೀವೆಲ್ಲರೂ ಮಾಡಿರ್ತೀರಾ ಲ್ಯಾಬ್ ಅಲ್ಲಿ, ನಿಮ್ಗೆ ಸಿಂಟ್ಯಾಕ್ಸ್ ಎರರ್ ಏನಂತ ಗೊತ್ತು. ಸೊ ಇದೇ ಪ್ರಿಂಟ್ ಸ್ಟೇಟ್ಮೆಂಟ್ ಅಲ್ಲಿ ಡಬಲ್ ಕೊಟೇಶನ್ ಮಾರ್ಕ್ಸ್ ನಾನು ಹಾಕಿ ಏನಾದ್ರು ಕ್ಲೋಸ್ ಮಾಡಿದೆ ಹಂಗೆ ಎಕ್ಸಿಕ್ಯೂಟ್ ಮಾಡಿದ್ರೆ ನಂಗೆ ಸಿಂಟ್ಯಾಕ್ಸ್ ಎರರ್ ಬರುತ್ತೆ. ಸೇಯಿಂಗ್ ಅನ್ಟರ್ಮಿನೇಟೆಡ್ ಸ್ಟ್ರಿಂಗ್ ಲಿಟರಲ್ ಡಿಟೆಕ್ಟೆಡ್ ಅಟ್ ಲೈನ್ 1. ಸೊ ಅಂದ್ರೆ ನಾನು ಕೋಟೇಶನ್ ಮಾರ್ಕ್ಸ್ ನ ಕ್ಲೋಸ್ ಮಾಡಿಲ್ಲ, ಟರ್ಮಿನೇಟ್ ಮಾಡಿಲ್ಲ. ಟರ್ಮಿನೇಟ್ ಅಂದ್ರೆ ಎಂಡ್ ಮಾಡಬೇಕು, ಟರ್ಮಿನೇಟ್ ಮಾಡಿಲ್ಲ ನಾನು. ಓಕೆ, ಸೊ ಇದು ಕೆಲವೊಂದು ಎಕ್ಸಾಂಪಲ್ ಆಫ್ ಸಿಂಟ್ಯಾಕ್ಸ್ ಎರರ್. ಸೊ ಐ ಹೋಪ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಂದ್ರೆ ಏನು ಅಂತ ಗೊತ್ತಾಯ್ತು ಎಲ್ರಿಗೂ. ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಂದ್ರೆ ಏನು? ಮೇನ್ಲಿ ಫೀಚರ್ ಆಫ್ ಪೈಥಾನ್. ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ನ ಫೀಚರ್ ಆಫ್ ಪೈಥಾನ್ ಅಂತ ಹೇಳ್ತೀವಿ. ಏನಕ್ಕೆ ಫೀಚರ್ ಆಫ್ ಪೈಥಾನು? ಬಿಕಾಸ್ ಇದರಿಂದ ನಾವು ಎಕ್ಸೆಪ್ಷನ್ಸ್ ನ ಹ್ಯಾಂಡಲ್ ಮಾಡಬಹುದು. ಎಸ್, ರನ್ ಟೈಮ್ ಎರರ್ ಎಕ್ಸಾಂಪಲ್ ಅಂತ ಪೂರಿ ಅವ್ರು ಕೇಳ್ತಿದ್ದಾರೆ. ಎಸ್, ಐ ವಿಲ್ ಗಿವ್ ಎಕ್ಸಾಂಪಲ್ಸ್ ಫಾರ್ ರನ್ ಟೈಮ್ ಎರರ್ಸ್ ನೆಕ್ಸ್ಟ್ ಇವಾಗ ಕೊಡ್ತೀನಿ. ಓಕೆ, ಈಗ ಎಕ್ಸೆಪ್ಷನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಇಷ್ಟೊತ್ತು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಬಗ್ಗೆ ತಿಳ್ಕೊಂಡ್ವಿ. ಸೊ ಈಗ ಎಕ್ಸೆಪ್ಷನ್ ಅಂದ್ರೆ ಏನು? ಟಿಲ್ ನಾವು ಫಸ್ಟ್ ಸ್ಲೈಡ್ ಅಲ್ಲಿ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅದೊಂದು ಪೈಥಾನ್ ಫೀಚರ್. ಅದರಿಂದ ನಾವು ಎಕ್ಸೆಪ್ಷನ್ ನ ಹ್ಯಾಂಡಲ್ ಮಾಡಬಹುದು, ಪ್ರೋಗ್ರಾಮ್ ಕ್ರಾಶ್ ಆಗೋದನ್ನ ಪ್ರಿವೆಂಟ್ ಮಾಡಬಹುದು. ಹಾಗಾದ್ರೆ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಗೊತ್ತಾಗದ್ಮೇಲೆ ಎಕ್ಸೆಪ್ಷನ್ ಅಂದ್ರೆ ಏನು? ಸೊ ಗೈಸ್, ಎಕ್ಸೆಪ್ಷನ್ ಅಂದ್ರೆ ಇಲ್ಲಿ ಡೆಫಿನೇಷನ್ ಇದೆ, ಅರ್ಥ ಮಾಡ್ಕೊಂಡ್ಬಿಡೋಣ. ಇಟ್ ಇಸ್ ಅನ್ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ ದಟ್ ಅಕರ್ಸ್ ಡ್ಯೂರಿಂಗ್ ಎಕ್ಸಿಕ್ಯೂಷನ್ ಆಫ್ ಪ್ರೋಗ್ರಾಮ್. ಸಿ, ನಮ್ ಕಂಪೈಲರ್ ಎರರ್ಸ್ ಅಂದ್ರೆ ಸಿಂಟ್ಯಾಕ್ಸ್ ಎರರ್ಸ್ ಅಲ್ಲ, ಬಿಫೋರ್ ಎಕ್ಸಿಕ್ಯೂಷನ್ ಆಗೋದು. ಬಿಫೋರ್ ಎಕ್ಸಿಕ್ಯೂಷನ್ ಆಗಕ್ ಮುಂಚೆ ಬರುವಂತ ಎರರ್ಸ್. ಬಟ್ ನಿಮ್ಮ ರನ್ ಟೈಮ್ ಎರರ್ಸ್ ಅಥವಾ ಎಕ್ಸೆಪ್ಷನ್ ಎಕ್ಸಿಕ್ಯೂಷನ್ ಟೈಮ್ ಅಲ್ಲಿ ಆಗುತ್ತೆ. ಇಟ್ ಈಸ್ ಅನ್ ಎರರ್ ದಟ್ ಅಕರ್ಸ್ ಡ್ಯೂರಿಂಗ್ ರನ್ ಟೈಮ್ ಅಥವಾ ಪ್ರೋಗ್ರಾಮ್ ರನ್ ಆಗುವಾಗ ಬರುವಂತಹ ಎರರ್ಸ್. ಸೊ ಅದಕ್ಕೆ ಇದನ್ನ ರನ್ ಟೈಮ್ ಎರರ್ಸ್ ಅಂತ ಕೂಡ ಹೇಳ್ತೀವಿ. ಎಕ್ಸೆಪ್ಷನ್ ಇಸ್ ಅ ಪೈಥಾನ್ ಆಬ್ಜೆಕ್ಟ್ ದಟ್ ರೆಪ್ರೆಸೆಂಟ್ಸ್ ಅನ್ ಎರರ್. ಸೊ ಈ ಡೆಫಿನೇಷನ್ ನೀವು ಹಿಂಗಾದ್ರೂ ಡೆಫಿನೇಷನ್ ಇದು 1 ಮಾರ್ಕ್ಗೆ ಕೇಳ್ಬೋದು, ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ. ನೀವು ಡೆಫಿನೇಷನ್ ಇದಾದ್ರೂ ಬರಿಬಹುದು ಅಥವಾ ಇದಾದ್ರೂ ಬರಿಬಹುದು, ಆಯ್ತಾ? ಎರಡು ಡೆಫಿನೇಷನ್ ನೆನ್ಪಿಟ್ಕೊಳ್ಳಿ. ಸೊ ಎಕ್ಸೆಪ್ಷನ್ ಅಂದ್ರೆ ಏನು? ಇಟ್ ಇಸ್ ಅನ್ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್. ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ, ಅದು ರನ್ ಆಗುತ್ತೆ ಅಂತ ಅನ್ಕೊಂಡೆ, ಕಂಪ್ಲೀಟ್ ಆಗಿ ರನ್ ಆಗಿ ಔಟ್ಪುಟ್ ಬರುತ್ತೆ ಅಂತ ಅನ್ಕೊಂಡೆ, ಬಟ್ ಔಟ್ಪುಟ್ ಬರ್ತಿಲ್ಲ ನನ್ಗೆ. ಓಕೆ, ಸೊ ಇಟ್ ಇಸ್ ಅನ್ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ ದಟ್ ಅಕರ್ಸ್ ಯಾವಾಗ? ಡ್ಯೂರಿಂಗ್ ಎಕ್ಸಿಕ್ಯೂಷನ್. ಓಕೆ, ಸೊ ಇದು ರನ್ ಟೈಮ್ ಅಲ್ಲೂ ಬರುತ್ತೆ ಅಂತ ಕೂಡ ಹೇಳ್ತೀವಿ. ಅಥವಾ ನೀವು ಇಟ್ ಇಸ್ ಅ ಪೈಥಾನ್ ಆಬ್ಜೆಕ್ಟ್ ದಟ್ ರೆಪ್ರೆಸೆಂಟ್ಸ್ ಅನ್ ಎರರ್ ಅಂತ ಕೂಡ ಡಿಫೈನ್ ಮಾಡಬಹುದು. ಸೊ ಈ ಪಾಯಿಂಟ್ ಆಲ್ರೆಡಿ ಹೇಳ್ದೆ ನಿಮ್ಗೆ. ಸ್ಟೇಟ್ಮೆಂಟ್ ಸಿಂಟ್ಯಾಕ್ಟಿಕಲಿ ಕರೆಕ್ಟ್ ಇದ್ರು ಎಕ್ಸೆಪ್ಷನ್ ಬರೋ ಪಾಸಿಬಿಲಿಟೀಸ್ ಇದೆ. ಈಗ ಎಕ್ಸಾಂಪಲ್ ಕೇಳಿದ್ರಿ ಎಕ್ಸೆಪ್ಷನ್ಗೆ, ಸಿಂಟ್ಯಾಕ್ಸ್ ಕರೆಕ್ಟ್ ಆಗಿ ಬರೀತೀನಿ ನಾನು. ಸಿಂಟ್ಯಾಕ್ಸ್ ಕರೆಕ್ಟ್ ಆಗಿ ಬರೀತೀನಿ. ಪ್ರಿಂಟ್ 1000/0 ಅಂತ ಹೇಳ್ತೀನಿ. ಯಾವುದೇ ನಂಬರ್ನ ನೀವು 0 ಇಂದ ಡಿವೈಡ್ ಮಾಡಿದ್ರೆ ನಿಮ್ಗೆ 0 ಡಿವಿಷನ್ ಎರರ್ ಅಂತ ಬರುತ್ತೆ. ಸೊ ದಿಸ್ ಇಸ್ ದ ನೇಮ್ ಆಫ್ ದ ಎಕ್ಸೆಪ್ಷನ್. ಏನು ನೇಮ್ ಆಫ್ ದ ಎಕ್ಸೆಪ್ಷನ್? 0 ಡಿವಿಷನ್ ಎರರ್. ಸೊ ಇದು ನೀವು ಯಾವುದೇ ನಂಬರ್ 0 ಇಂದ ಡಿವೈಡ್ ಮಾಡಿದ್ರೆ ನಿಮ್ಗೆ ಬರುವಂತ ಎಕ್ಸೆಪ್ಷನ್ ರನ್ ಟೈಮ್ ಅಲ್ಲಿ 0 ಡಿವಿಷನ್ ಎರರ್ ಅಂತ. ದಿಸ್ ದ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಅನ್ ಎಕ್ಸೆಪ್ಷನ್. ಇದು ತುಂಬಾ ಸಿಂಪಲ್ ಅಂಡ್ ತುಂಬಾ ಈಸಿಯಾಗಿ ನೆನ್ಪಿಟ್ಕೊಳ್ಳುವಂತ ಎಕ್ಸೆಪ್ಷನ್. ಎನಿ ನಂಬರ್ 0 ಇಂದ ಡಿವೈಡ್ ಮಾಡಿದ್ರೆ ನಿಮ್ಗೆ ಬರುವಂತ ಎಕ್ಸೆಪ್ಷನ್ 0 ಡಿವಿಷನ್ ಎರರ್. ಆಯ್ತಾ? ಸೊ ಸಿಂಟ್ಯಾಕ್ಸ್ ಕರೆಕ್ಟ್ ಆಗಿದೆ ಇಲ್ಲಿ, ಕರೆಕ್ಟಾ? ಸೊ ಇಲ್ಲಿ ಸಿಂಟ್ಯಾಕ್ಸ್ ಅಲ್ಲಿ ಏನು ಮಿಸ್ಟೇಕ್ ಇಲ್ಲ. ನಾನು ಬ್ರಾಕೆಟ್ ಕ್ಲೋಸ್ ಮಾಡಿದ್ದೀನಿ ಕರೆಕ್ಟ್ ಆಗಿ. ಸೊ ಪ್ರಿಂಟ್ ಮಾಡೋ ವ್ಯಾಲ್ಯೂಸ್ ನೀಟ್ ಆಗಿದೆ, ಇಲ್ಲೇನೋ ಸ್ಪೆಲ್ಲಿಂಗ್ ಮಿಸ್ಟೇಕು ಇಲ್ಲ. ಸಿಂಟ್ಯಾಕ್ಸ್ ಕರೆಕ್ಟ್ ಆಗಿದೆ. ಬಟ್ ನನ್ನ ಸಿಂಟ್ಯಾಕ್ಸ್ ಕರೆಕ್ಟ್ ಆಗಿದ್ರು ಎಕ್ಸಿಕ್ಯೂಷನ್ ಆಗೋ ಟೈಮಲ್ಲಿ ಮಿಸ್ಟೇಕ್ ಆಗಿದೆ. ಅಂದ್ರೆ ನಂಬರ್ 0 ಇಂದ ಡಿವೈಡ್ ಮಾಡಬಾರ್ದು, ಬಟ್ ಮಾಡಿದ್ರೆ ಐ ಗೆಟ್ ಅನ್ ಎಕ್ಸೆಪ್ಷನ್ ಕಾಲ್ಡ್ 0 ಡಿವಿಷನ್ ಎರರ್. ಇದು ಇನ್ಫಿನಿಟಿ ಬರುತ್ತೆ. ಸೊ ಅದು ಇನ್ಫಿನಿಟಿ ವ್ಯಾಲ್ಯೂ ಬರೋ ಬದಲು ಸೊ 0 ಡಿವಿಷನ್ ಎರರ್ ಅಂತ ನಂಗೆ ಪಾಪ್ ಅಪ್ ಆಗುತ್ತೆ. ಓಕೆನಾ? ಸೊ ಆಯ್ತು. ನೆಕ್ಸ್ಟ್ ಪಾಯಿಂಟ್ ಏನಿದೆ? ಎಕ್ಸಾಂಪಲ್ಸ್ ಇದೆ. ಡಿವೈಡಿಂಗ್ ಬೈ 0, ಆಕ್ಸೆಸಿಂಗ್ ಅ ವೇರಿಯಬಲ್ ವಿತೌಟ್ ಡಿಫೈನಿಂಗ್ ಇಟ್, ಟ್ರೈಂಗ್ ಟು ಓಪನ್ ಅ ನಾನ್ ಎಕ್ಸಿಸ್ಟಿಂಗ್ ಫೈಲ್. ಸೊ ಇದೆಲ್ಲ ಕೆಲವೊಂದು ಎಕ್ಸಾಂಪಲ್ಸ್ ಅಂತ ಹೇಳ್ತಾರೆ. ಯಾವ್ದಾದ್ರು ನಂಬರ್ 0 ಇಂದ ಡಿವೈಡ್ ಮಾಡೋದು ಒಂದು ಎಕ್ಸೆಪ್ಷನ್. ಮತ್ತೆ ಯಾವ್ದಾದ್ರು ವೇರಿಯಬಲ್ ನ ನಾನು ಡಿಫೈನೇ ಮಾಡಿಲ್ಲ, ಆಕ್ಸೆಸ್ ಮಾಡಿದ್ರೆ ಆವಾಗ್ಲೂ ಕೂಡ ಎಕ್ಸೆಪ್ಷನ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಅದಕ್ಕೆ, ನಾನು ವೇರಿಯಬಲ್ ನ ಡಿಫೈನೇ ಮಾಡಲ್ಲ. ಲೆಟ್ಸ್ ಸೇ ನಾನು ವೇರಿಯಬಲ್ ಐ ವಿಲ್ ನಾಟ್ ಡಿಫೈನ್. ನಾನು ಸುಮ್ಮನೆ ಪ್ರಿಂಟ್ ಸ್ಟೇಟ್ಮೆಂಟ್ ಅಲ್ಲಿ ವೇರಿಯಬಲ್ ನೇಮ್ ಪ್ರಿಂಟ್ ಮಾಡ್ತೀನಿ. ಪ್ರಿಂಟ್ ಝೆಡ್ ಅಂತ ಹೇಳ್ತೀನಿ. ಸೊ ಪ್ರಿಂಟ್ ಝೆಡ್ ಅಂದ್ರೆ ನನಗೆ ಒಂದು ಎಕ್ಸೆಪ್ಷನ್ ಬರುತ್ತೆ. ಆ ಎಕ್ಸೆಪ್ಷನ್ ಹೆಸರೇ ನೇಮ್ ಎರರ್ ಅಂತ ಬರುತ್ತೆ. ನೇಮ್ ಎರರ್ ಅಂದ್ರೆ ಏನು? ಸೊ ವೇರಿಯಬಲ್ ಡಿಫೈನ್ ಮಾಡಿಲ್ಲ, ಆಕ್ಸೆಸ್ ಮಾಡ್ತಾ ಇದೀನಿ ಬಟ್ ಡಿಫೈನ್ ಮಾಡಿಲ್ಲ. ಸೊ ಡಿಫಿನಿಷನ್ ಮಾಡಿಲ್ಲ.
ಡೆಫಿನೇಷನ್ ಆಫ್ ವೇರಿಯಬಲ್ ಐ ಹ್ಯಾವ್ ನಾಟ್ ಡನ್, ವೇರಿಯಬಲ್ಗೆ ವ್ಯಾಲ್ಯೂ ಕೊಟ್ಟಿಲ್ಲ ಬಟ್ ಆಕ್ಸೆಸ್ ಮಾಡ್ತಾ ಇಲ್ಲಿ. ಸೊ ಇದು ರಾಂಗ್. ಸೊ ನೀವು ವ್ಯಾಲ್ಯೂ ಕೊಡಬೇಕು ಝಡ್ಗೆ. ಲೆಟ್ಸ್ ಸೇ ಝಡ್ ಇಸ್ ಗಳು 5 ಅಂತ ಕೊಟ್ಬಿಟ್ಟು ಬೇಕಾದ್ರೆ ಪ್ರಿಂಟ್ ಮಾಡ್ಬೋದು. ಸೊ ಇದನ್ನ ಕೊಡದೆ ನಾನು ಸುಮ್ಮನೆ ಪ್ರಿಂಟ್ ಝಡ್ ಅಂತ ಮಾಡಿದ್ರೆ ನನಗೆ ಒಂದು ಎಕ್ಸೆಪ್ಷನ್ ಬರುತ್ತೆ ಪೈಥಾನ್ ಕಡೆಯಿಂದ, ನೇಮ್ ಎರರ್. ಸೊ ವೇರಿಯಬಲ್ ನ ಡಿಫೈನ್ ಮಾಡಿ ಆಮೇಲೆ ಆಕ್ಸೆಸ್ ಮಾಡಿ ಅಂತ. ಸೊ ಇವೆರಡು ಎಕ್ಸೆಪ್ಷನ್ ನೆನ್ಪಿಟ್ಕೊಳ್ಳಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ ನೋಡೋಣ. ಸೊ ಇನ್ನೊಂದು ಎಕ್ಸಾಂಪಲ್ ಇಲ್ಲಿದೆ, ಟ್ರೈನ್ ಟು ಓಪನ್ ಅ ನಾನ್ ಎಕ್ಸಿಸ್ಟಿಂಗ್ ಫೈಲ್. ಸೊ ಫೈಲ್ ನನ್ನ ಸಿಸ್ಟಮ್ ಅಲ್ಲೇ ಇಲ್ಲ. ಸೊ ಲೆಟ್ಸ್ ಒಂದು ಟೆಕ್ಸ್ಟ್ ಫೈಲ್ ಅಥವಾ ಒಂದು ಬೈನರಿ ಫೈಲ್ ಅಥವಾ ಯಾವುದೇ ಫೈಲ್ ಆಗಿರಲಿ, ಆಡಿಯೋ ಫೈಲ್, ವಿಡಿಯೋ ಫೈಲ್, ಯಾವುದೇ ಫೈಲ್ ಆಗಿರಲಿ. ಸೊ ಅದನ್ನ ನಾನು ಓಪನ್ ಮಾಡೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅದು ಎಕ್ಸಿಸ್ಟಿಂಗೇ ಇಲ್ಲ. ನನ್ನ ಸಿಸ್ಟಮ್ ಅಲ್ಲೇ ಆ ಫೈಲ್ ಇಲ್ಲ, ಬಟ್ ನಾನು ಓಪನ್ ಮಾಡಕ್ ಟ್ರೈ ಮಾಡಿದ್ರೆ ನನಗೆ ಒಂದು ಎಕ್ಸೆಪ್ಷನ್ ಬರುತ್ತೆ ಅಗೇನ್. ಓಕೆ, ಸೊ ಇದೆಲ್ಲ ಎಕ್ಸಾಂಪಲ್ಸ್ ಆಫ್ ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ ಅಂತ ನೀವು ಹೇಳ್ಬೋದು. ಓಕೆನಾ?